ಮೊದಲಿಗೆ ಜೈ ಭೀಮ್ ಯುವ ಸಂಘದ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಆರ್ಥಿಕ ಶುಭಾಶಯಗಳು. ಸಿಪಾಯಿ ದಂಗೆಗಿಂತ 40 ವರ್ಷಗಳ ಹಿಂದೆ ನಡೆದಂಥ ಅಸ್ಪೃಶ್ಯರ ಮಹಾದಂಗೆ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಜನವರಿ 1ನೇ ತಾರೀಕು ಇಡೀ ಜಗತ್ತಿಗೆ ಹೊಸ ವರ್ಷದ ಸಂಭ್ರಮದ ದಿನವಾದರೆ, ಭಾರತದ ದಲಿತರ ಪಾಲಿಗೆ ಅಸ್ಪೃಶ್ಯತೆಯ ವಿರುದ್ಧ ಬಂಡೆದ್ದು ಅಸ್ಪೃಶ್ಯರ ಗುಂಪೊಂದು ಮಹಾರಾಷ್ಟ್ರದ ಪೇಶ್ವೆಗಳ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಿದಂಥ ದಿನ. ಈ ದಿನ ದಲಿತರ ಆತ್ಮಗೌರವ ತಲೆ ಎತ್ತಿದ ದಿನವೆಂದೇ ಪ್ರಸಿದ್ಧ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಹೋರಾಟಗಳ ಪ್ರೇರಣೆಗಳಲ್ಲಿ ಒಂದಾದಂಥ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಅಂದು ಅಸ್ಪೃಶ್ಯರಿಗೆ ಪೇಶ್ವೆಗಳ ರಾಜ 2ನೇ ಬಾಜಿರಾವ್ ಅವನು ಅಸ್ಪೃಶ್ಯರಿಗೆ ಏರಿದಂಥ ಅಸ್ಪೃಶ್ಯತೆ ಕರಾಳ ಚರಿತ್ರೆ ಈ ಭೀಮಾ ಕೋರೆಗಾಂವ್. ಈ ಭೀಮಾ ಕೋರೆಗಾಂವದಲ್ಲಿ 500 ಜನ ಅಸ್ಪೃಶ್ಯ ಯೋಧರು 28,000 ಪೇಶ್ವೆ ಸೈನಿಕರನ್ನು ಬಡದೋಡಿಸಿದಂಥ ದಿನ. ಅಂದು 1818ರಲ್ಲಿ ಅಸ್ಪೃಶ್ಯರಿಗೆ ಅಂದರೆ ಮಹರ್ ಯೋಧರಿಗೆ, ದಲಿತರಿಗೆ ಎಂಥ ಒಂದು ಘೋರ ಆಚರಣೆ ಅಂತಂದರೆ ಅಸ್ಪೃಶ್ಯತೆ, ಕಠೋರತೆ, ಅಮಾನುಷವಾಗಿರುವಂಥ ಆಚರಣೆ. ಆ ಆಚರಣೆಯಲ್ಲಿ ಅವರು ಎಂಥ ಇವರು ಪೇಶ್ವೆಗಳು ಎಂಥ ಒಂದು ಅಸ್ಪೃಶ್ಯತೆ ಇರಿದ್ರಂದ್ರೆ, ತಂದೆ ತಾಯಿಗಳು ಅವ್ರ ಹೆಸರು ಇಡ್ತಿದ್ರು, ಅದರ ಮುಂದೆ ನಾಕ ಅಂಥೇಳಿ ಈ ಪೇಶ್ವೆಗಳು ಸೇರಿಸ್ತಿದ್ರು. ಅಸ್ಪೃಶ್ಯರು ಸವರ್ಣೀಯರಿಗೆ ಮೈಲಿಗೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಅಸ್ಪೃಶ್ಯರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧವನ್ನು ಹೇರಿದರು. ಮತ್ತು ಅಸ್ಪೃಶ್ಯರ ಕೊರಳಿಗೆ ಮಡಿಕೆ ನೇತು ಹಾಕಿಕೊಳ್ಳಬೇಕಾಗಿತ್ತು. ಏಕೆಂದರೆ ಆ ಅಸ್ಪೃಶ್ಯರು ನೆಲಕ್ಕೆ ಉಗುಳುವ ಹಾಗಿರಲಿಲ್ಲ, ಮಡಿಕೆಯಲ್ಲೇ, ಆ ಮಣ್ಣಿನ ಮಡಿಕೆಯಲ್ಲೇ ಉಗುಳಬೇಕಾಗಿತ್ತು. ಅದೇ ರೀತಿಯಾಗಿ ಸೊಂಟಕ್ಕೆ ಕಸದ ಪೊರಕೆಯನ್ನು ಕಟ್ಟಿಕೊಳ್ಳಬೇಕಾಗಿತ್ತು. ಏಕೆಂದರೆ ಅವರು ನಡೆದಂಥ ಗುರುತನ್ನು ಅವರೇ ಗುಡಿಸಿಕೊಂಡು ಹೋಗಬೇಕಾಗಿತ್ತು. ಮತ್ತು ಅಸ್ಪೃಶ್ಯರಿಗೆ ವಿದ್ಯೆ, ಶಿಕ್ಷಣ ಕಲಿಯುವಂಥ ಹಕ್ಕನ್ನು ಸಂಪೂರ್ಣವಾಗಿ ಕಸಿದುಕೊಂಡಿದ್ದರು. ಆನಂತರ ಅಸ್ಪೃಶ್ಯರ ಮಹಿಳೆಯರು ಬೆಳ್ಳಿ ಮತ್ತು ಬಂಗಾರವನ್ನು ತೊಡುವ ಹಾಗಿರಲಿಲ್ಲ. ಅಸ್ಪೃಶ್ಯರ ಮಹಿಳೆಯರಿಗೆ ಹಿಂದೂ ಸವರ್ಣೀಯರು, ಪೇಶ್ವೆ ಸೈನಿಕರು ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಿದ್ರು. ಈ ಎಲ್ಲ ಅನ್ಯಾಯವನ್ನು ನಿಲ್ಲಿಸಬೇಕಂತೇಳಿ ಮಹರ್ ಸಮಾಜದ ಯೋಧರು 1817ರಲ್ಲಿ 2ನೇ ಪೇಶ್ವೆ ರಾಜ ಬಾಜಿರಾವ್ನಲ್ಲಿ ಈ ನಿಮ್ಮೆಲ್ಲ ಅನ್ಯಾಯ ದೌರ್ಜನ್ಯವನ್ನು ನಿಲ್ಲಿಸಬೇಕೆಂದು ವಿನಂತಿಸಿಕೊಂಡಾಗ ಆ 2ನೇ ಬಾಜಿರಾವ್ ಅವನು ಹೇಳ್ತಾನೆ, ನಿಮ್ಮ ಹೆಣ್ಣು ಮಕ್ಕಳು ಇರುವುದೇ ನಮ್ಮನ್ನು ಸುಖಪಡಿಸಲಿಕ್ಕಾಗಿ, ನೀವು ಇರುವುದೇ ನಮ್ಮ ಸೇವೆ ಮಾಡಲಿಕ್ಕಾಗಿ ಎಂದು ಇದೇ ನಮ್ಮ ಮನು ಸಂವಿಧಾನ ಅನ್ನೋ ಒಂದು ಖಡಕ್ ಉತ್ತರವನ್ನು ಕೊಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮಹರ್ ಯೋಧರು ವ್ಯಾಘ್ರಗಳಂತಾಗ್ತಾರೆ. ಆ ಒಂದು
ಹೆಂಗಾದರೂ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕಂತೇಳಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬಂದಾಗ ಆ ದಿನ ಬಂದ ಬಿಟ್ಟಿರ್ತೈತಿ. ಅದ 1818 1ನೇ ತಾರೀಕು ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ, ಅಂದರೆ 12 ತಾಸು ಯುದ್ಧ ನಡೆದಂಥ ಈ ಸಂದರ್ಭದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧ ಈ ನಡೆದಂಥ ಸಂದರ್ಭದಲ್ಲಿ ಅನ್ನ ನೀರು ಯಾವುದನ್ನೂ ಸೇವನೆ ಮಾಡದೆ ಅಸ್ಪೃಶ್ಯ ಯೋಧರು 28,000 ಸೈನಿಕರನ್ನು ಬಡೆದೋಡಿಸಿ ಅಂತಿಮವಾಗಿ ಪ್ರಚಂಡ ಜಯಗಳಿಸಿದಂಥ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಈ ವಿಜಯೋತ್ಸವ ಭಾರತದ ದಲಿತರ ಪಾಲಿಗೆ ಒಂದು ಹೊಸ ವರ್ಷನ ಅಂತಲೇ ಹೇಳ್ಬೋದು. ಇದು ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ್ ಲಾ ವ್ಯಾಸಂಗ ನಡೆಸುತ್ತ ಸಂದರ್ಭದಲ್ಲಿ, ಅಂದರೆ ಬ್ರಿಟನ್ನಲ್ಲಿ ಅವರು ವ್ಯಾಸಂಗ ನಡೆಸ್ತಿರ್ತಾರೆ. ಆ ಸಂದರ್ಭದಾಗ ಅವರು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ. ಅಂಥ ಸಂದರ್ಭದಾಗ 1818ರಲ್ಲಿ ಬ್ರಿಟನ್ನಲ್ಲಿ ಇಟ್ಟಂಥ ಮ್ಯೂಸಿಯಂ ಲೈಬ್ರರಿನಲ್ಲಿ ಗ್ರಂಥಾಲಯದಲ್ಲಿ ಇದು ಸಿಗ್ತೈತಿ. ಸಿಕ್ಕಾದ್ಮೇಲೆ ಈ ಚರಿತ್ರೆ ಸಿಕ್ಕಾದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 109 ವರ್ಷದ ನಂತರ ಆ ಭೀಮಾ ಕೋರೆಗಾಂವ್ ಕದನ ಎಲ್ಲಿ ನಡೆದಿತ್ತಲ್ಲ ಅಲ್ಲೋಗಿ ಆ ವಿಜಯಸ್ತಂಭನ ಸ್ವಚ್ಛಗೊಳಿಸಿ ತಮ್ಮ ಎಲ್ಲ ಅನ್ಯಾಯಗಳನ್ನು ಕರ್ಕೊಂಡೋಗಿ ಅದನ್ನು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಅಂದಿನಿಂದ ಅವರು ಬದುಕಿನವರೆಗೂ ಸಹ ಪ್ರತಿ ವರ್ಷ ಯಾವುದೇ ಒಂದು ಕಾರ್ಯಕ್ರಮ ಬದಿಗಿಟ್ಟು ಈ ವಿಜಯಸ್ತಂಭಕ್ಕೆ ಅವರು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಿರ್ತಾರೆ. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸ್ಮೃತಿ ದಿನವನ್ನಾಗಿ ಆಚರಣೆ ಮಾಡಬೇಕು ದಲಿತರು ಅಂತೇಳಿ ಹೇಳಿರುವಂಥದ್ದು ಇದು. ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಒಂದು ರಾಜ್ಯಕ್ಕಾಗಿ, ಒಂದು ಸಿಂಹಾಸನಕ್ಕಾಗಿ ಆಗಲಿ ನಡೆದಿರೋಂಥ ಒಂದು ಯುದ್ಧ ಅಲ್ಲ. ಇದು ದಲಿತರು ಬದುಕಬೇಕಾಗಿತ್ತು. ಆ ಅಸ್ಪೃಶ್ಯತೆಯನ್ನು ಬಡಿದೋಡಿಸ್ಬೇಕಾಗಿತ್ತು. ನಾಯಿ ನರಿಗಳಿಗಿಂತ ಕೀಳಾಗಿ ಕಾಣ್ತಾ ಇದ್ದರು. ಅದಕ್ಕೋಸ್ಕರ ಅವರು ಬದುಕಲಿಕ್ಕಾಗಿ ಇದು ಯುದ್ಧ ನಡೆದೈತಿ. ಇಲ್ಲ ಅಂತಂದಿದ್ರೆ ಅವರಿಗೆ ಅಲ್ಲಿ ಗೌರವನೇ ಇರ್ತಿದ್ದಿಲ್ಲ. ಇದೊಂದು ಜನರಿಗೆ ಇನ್ನೊಂದು ತಪ್ಪು ಕಲ್ಪನೆ ಅಂತಂದರೆ, ಬ್ರಿಟಿಷರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ಅದನ್ನು ನೋಡಿರ್ತಾರೆ. ಇವ್ರಿಗೆ ಭಾಳ ಅಂದ್ರೆ ಅಷ್ಟೊಂದು ಘೋರವಾದ ಅಸ್ಪೃಶ್ಯತೆ ಇರೋದಕ್ಕೆ ಬ್ರಿಟಿಷರು ಏನು ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊತಾರೆ. ಮತ್ತು ಇನ್ನೊಂದು ಏನಂತಂದ್ರೆ, ಬ್ರಿಟಿಷರ ಈ ಒಂದು ಭಾರತ ದೇಶದಾಗ ನೆಲೆ ಊರಕ್ಕೆ ಕಾರಣ ಆಗಿದ್ದು ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ. ಛತ್ರಪತಿ ಶಿವಾಜಿ ಮಹಾರಾಜರಿದ್ದಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮಹರ್ ಯೋಧರಿಗೆ ಉನ್ನತ ಸ್ಥಾನದಲ್ಲಿಟ್ಟಿದ್ದರು. ಆದರೆ ಈ ಪೇಶ್ವರಾಜ ಏನು ಮಾಡ್ತಾನೆ, ಅವ್ರ ಮೇಲೆ ಅಸ್ಪೃಶ್ಯತೆ ಆಗ್ತಾನೆ. ಅದ್ರ ಸಲುವಾಗಿ ನಡೆದಂಥ ಯುದ್ಧ ಅಂತ ಹೇಳ್ತಾ ನಮ್ಮ 2 ಮಾತಿಗೆ ವಿರಾಮ.